ನಿನ್ನ ಪ್ರೀತಿ ಮಾಡ್ತೀನಿ ಮದುವೆ ಮಾಡ್ತೀನಿ ಅಂತ ಹೇಳಿ ಅಪ್ರಾಪ್ತೆಯನ್ನ ದುರ್ಬಳಕೆ ಮಾಡಿಕೊಂಡಿದ್ದಾನಂತೆ ಕಾಮುಕ. ಅಪ್ರಾಪ್ತೆಯ ಜೊತೆ 10 ಬಾರಿ ಲೈಂಗಿಕ ಕ್ರಿಯೆ ನಡೆಸಿದ್ದಾನೆ. ವಸತಿ ಶಾಲೆಯಲ್ಲಿ ಓದ್ತಾ ಇದ್ದ ಬಾಲಕಿ ಮನೆಗೆ ಬಂದಾಗ ಕೃತ್ಯ ಗೊತ್ತಾಗಿದೆ. ಮನೆಯಲ್ಲಿ ಯಾರೂ ಇಲ್ಲದಾಗ ಕಾಡಿಗೆ ಕರೆದೊಯ್ದು ಆಕೆಯನ್ನು ದುರ್ಬಳಕೆ ಮಾಡಿಕೊಂಡಿದ್ದಾನೆ. ಬಾಲಕಿಗೆ ಹೊಟ್ಟೆ ನೋವು ಬರುತ್ತೆ, ಆಸ್ಪತ್ರೆಗೆ ತೋರಿಸ್ತಾರೆ. ಆ ಸಂದರ್ಭದಲ್ಲಿ ಇಡೀ ಘಟನೆ ಗೊತ್ತಾಗುತ್ತೆ. ಬಾಳೆಹೊನ್ನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. 10 ಬಾರಿ ದೈಹಿಕ ಸಂಪರ್ಕ ನಡೆಸಿದ್ದ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಮಹಾರುದ್ರ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಮಹಾರುದ್ರ, ಯಾರೀತ, ಜೊತೆಗೆ ಯಾವಾಗ ಆಗಿರುವಂತಹ ಘಟನೆ, ಗೊತ್ತಾಗಿದ್ದು ಹೇಗೆ ಅಂತ? ಹೌದು ವಾಸುದೇವ್, ಏನಂದ್ರೆ 10 ಬಾರಿ ಏನಂದ್ರೆ ಲೈಂಗಿಕ ಕ್ರಿಯೆಯನ್ನ ಮಾಡಿ ಒಂದು ಪ್ರೀತಿಸಿ ಮದುವೆ ಆಗ್ತೀನಿ ಅಂತೇಳಿ ಒಂದು ಮೋಸ ಮಾಡಿರುವಂತ ಘಟನೆ ಏನಂದ್ರೆ ಎನ್ನಾರ್ಪುರ ತಾಲೂಕಿನ ಒಂದು ಕಾಡಂಚಿನ ಒಂದು ಕುಗ್ರಾಮದಲ್ಲಿ ನಡೆದಿರುವಂತದ್ದು. ವಸತಿ ಶಾಲೆಯಲ್ಲಿ ಓದ್ತಿದ್ದ ಬಾಲಕಿಯ ಮೇಲೆ ಏನಂದ್ರೆ ಒಂದು ಪ್ರೀತಿಯನ್ನ ಹೇರಿ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಒಂದು ಮದುವೆ ಆಗ್ತೀನಿ ಅಂತ ಹೇಳಿ ಅವಳಿಗೆ ಮೋಸ ಮಾಡಿ 10 ಬಾರಿ ಏನಂದ್ರೆ ಲೈಂಗಿಕ ಕ್ರಿಯೆಯನ್ನು ಮಾಡಿ ಅವಳಿಗೆ ಮೋಸ ಮಾಡಿರೋಂಥ ಇದು ಬೆಳಕಿಗೆ ಬಂದು ಯಾವಾಗ ಅವರ ಪೋಷಕರು ಏನಂದ್ರೆ ಆ ಬಾಲಕಿಗೆ ಹುಷಾರಿದ ತಕ್ಷಣ ಏನಂದ್ರೆ ಆಸ್ಪತ್ರೆಗೆ ಕರ್ಕೊ ಹೋಗ್ತಾರೆ. ಆಸ್ಪತ್ರೆಗೆ ಕರ್ಕೊ ಹೋದಂತ ಸಂದರ್ಭದಲ್ಲಿ ಏನಂದ್ರೆ ಅವರು ಏನಂದ್ರೆ ಸರ್ಕಾರಿ ಆಸ್ಪತ್ರೆಗೆ ಒಂದು ರೆಫರ್ ಮಾಡ್ತಾರೆ ವೈದ್ಯರು. ಆವಾಗ ಮಾಡಿದಾಗ ಅವಳು ಗರ್ಭಿಣಿ ಆಗಿರುವುದು ಒಂದು ಬೆಳಕಿಗೆ ಬರ್ತದೆ. ಆ ನಂತರ ಏನಾದ್ರು ಪೋಷಕರು ಏನಂದ್ರೆ ಬಾಳೆಹೊನ್ನೂರು ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನ ದಾಖಲು ಮಾಡ್ತಾರೆ. ಈಗ ಬಾಳೆಹೊನ್ನೂರು ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿದ ತಕ್ಷಣ ಏನಂದ್ರೆ ಆರೋಪಿಯನ್ನ ಈಗ ಬಂಧಿಸಿರೋದು. ಆರೋಪಿಯನ್ನು ಗುರುಪ್ರಸಾದ್, ಈತ ಮೂಲತಃ ಎನ್ನಾರ್ಪುರದವನು ಅಂತ ಹೇಳಲಾಗ್ತದೆ. ಬಾಲಕಿಗೆ ಏನಂದ್ರೆ ಮೋಸ ಮಾಡಿ ಈ ರೀತಿ ಮದುವೆ ಆಗ್ತೇನೆ ಅಂತ ಹೇಳಿ ಒಂದು ಲೈಂಗಿಕ ಕ್ರಿಯೆಯಲ್ಲಿ ಬಳಸಿಕೊಂಡು ಆಕೆಯನ್ನ ಗರ್ಭಿಣಿ ಮಾಡಿ ಒಂದು ಮೋಸ ಮಾಡಿರುವಂತದ್ದು ಈಗ ಬೆಳಕಿಗೆ ಬಂದಿರುವಂತದ್ದು. ಈಗಾಗಲೇ ಬಾಳೆಹೊನ್ನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡಂತ ಬಾಳೆಹೊನ್ನೂರು ಪೊಲೀಸರು ಆರೋಪಿಯನ್ನ ಬಂಧಿಸಿ ಈಗ ಜೈಲಿಗೆ ಕಳಿಸಿರುವಂತದ್ದು. ವಾಸುದೇವ್, ಓಕೆ, ಥ್ಯಾಂಕ್ ಯು ಮಹಾರುದ್ರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.